ಯೋಗ, ಅಧ್ಯಾತ್ಮ ಸಾಧನ ಇವೆಲ್ಲ ಬೇಸಿಕ್ ಹ್ಯೂಮನ್ ರೈಟ್. ಹೇಗೆ ಇವಾಗ ಎಜುಕೇಷನ್ ಬೇಕೇ ಬೇಕು ಅಂತಾರೆ, ಇದು ಬೇಕೇ ಬೇಕು. ಒಂದು ಲೀಡರ್ಶಿಪ್ಗೆ ಹೇಗಿರಬೇಕು ಅಂತ ಹೇಳ್ಕೊಡ್ತಾರೆ. ಹೊರಗೆ ನೀನು ಒಳ್ಳೆಯವನಾಗಿರು ಅಂತ ಹೇಳ್ಕೊಡ್ತಾರೆ. ಅದು ಬೇಕಾಗಲ್ಲ ಒಳ್ಳೆಯವನಾಗಿರೋದು. ನೀವು ಅಧ್ಯಾತ್ಮಕ್ಕೆ ಬಂದರೆ, ಒಂದು ಸರಿಯಾದ ಸಂಸ್ಕೃತಿ, ಕಲ್ಚರ್ ಎಲ್ಲ ತಿಳ್ಕೊಂಡ್ರೆ ಎಷ್ಟು ಕಷ್ಟದ ಸಿಚುವೇಶನ್ನು ನೀನು ಹ್ಯಾಂಡಲ್ ಮಾಡ್ಬೋದು, ಎಷ್ಟು ಕಷ್ಟದ ಜನಗಳನ್ನು ನೀನು ಹ್ಯಾಂಡಲ್ ಮಾಡ್ಬೋದು. ಆದರೆ ನಿನ್ನನ್ನು ಇಷ್ಟಪಡದೇ ಇರ್ಬೋದು ಜನ, ನೀನು ಹ್ಯಾಂಡಲ್ ಮಾಡೋ ರೀತಿಯಲ್ಲಿ ನೀವು ಒಳ್ಳೆಯವನಾಗಿ ಕಾಣದೇ ಇರ್ಬೋದು. ಆದರೆ ನಿನ್ನಲ್ಲೆಲ್ಲ ಲೀಡರ್ಶಿಪ್ ಕ್ವಾಲಿಟಿ ಬರೋದು ಹೊರಗಡೆಯಿಂದ, ಒಳಗಡೆಯಿಂದ ಬರೋದು. ಈಗೆಲ್ಲ ಜನ ಏನೋ ನಾನು ಒಳ್ಳೆಯವನು ಕಾಣಬೇಕು, ನನಗೆ ಇದು ಮಾಡೋಕ್ಕಾಗಲ್ಲ, ಕಷ್ಟ ಆಗುತ್ತೆ, ನಾನು ಕೆಟ್ಟವನಾಗ್ಬಿಡ್ತೀನಿ, ಹೆಸಿಟೇಟ್ ಮಾಡ್ತಾರೆ. ಅಲ್ಲೇ ನೀವು ಜೀವನದಲ್ಲಿ ಏರುವ ಏಣಿನ ಕಳ್ಕೊಳ್ಳೋದು. ಯು ಮಿಸ್ ದಟ್ ಲ್ಯಾಡರ್. ಲೀಡರ್ಶಿಪ್ ಅಂದರೆ ಏನು ಅಂದರೆ, ಸ್ಟಾಪ್ ಬೀಯಿಂಗ್ ನೈಸ್ ಟು ಪೀಪಲ್. ಯಾವಾಗಲೂ ಒಳ್ಳೆಯವ್ರ ಥರ ಕಾಣಬೇಕು ನಾನು, ಯಾವುದು ಕೆಟ್ಟದ್ದು ಹೇಳಬಾರ್ದು, ಯಾವುದು ಕಿಚ್ಚಬಾರ್ದು, ಯಾರು ಈ ಥರ ಮಾಡ್ಕೊಂಡಿದ್ರೆ ಒಳ್ಳೆಯವರಾಗ್ಬೋದು. ಆದರೆ ಏನಾಯಿತು, ನೀವು ಲೀಡರ್ ಆಗಲಿಲ್ಲ. ಲೀಡರ್ ಥರ ಕಾಣ್ಬೋದು, ಆದರೆ ನೀವು ಲೀಡರ್ ಆಗಲಿಲ್ಲ. ಲರ್ನ್ ಟು ಬಿ ಡೈನಮಿಕ್. ಲೀಡರ್ ರೋಲ್ನ, ಟು ಹ್ಯಾಂಡಲ್ ದಿ ಲೀಡರ್ ರೋಲ್, ಎನಿ ಕಾಂಪ್ಲೆಕ್ಸ್ ಸಿಚುಯೇಷನ್, ಎನಿ ಕಾಂಪ್ಲಿಕೇಟೆಡ್ ಪೀಪಲ್, ಎನಿ ಕಾಂಪ್ಲಿಕೇಟೆಡ್ ಸಿಚುಯೇಷನ್ ಎದುರಿಸಕ್ಕೆ ಸಾಧ್ಯ ಲೀಡರ್ ಆಗಿದ್ದಾರೆ. ನೀವು ಒಳಗಡೆಯಿಂದ ಲೀಡರ್ ಆಗೋದು ಮಕ್ಕಳಿಗೆ ಹೇಳ್ಕೊಡ್ಬೇಕೇ ಹೊರತು ಹೊರಗಡೆ ಗೆಲ್ಲೋದಕ್ಕಲ್ಲ, ಹೊರಗಡೆ ಎಲ್ಲರ ಹತ್ರನೂ ಶಬಾಷ್ ಅನಿಸ್ಕೊಳ್ಳೋದಲ್ಲ. ಎಂಥ ಕಷ್ಟದ ಸಿಚುಯೇಷನ್ನು ಕೂಡ ಸುಲಭವಾಗಿ ಡೀಲ್ ಮಾಡೋಕ್ಕಾಗೋದು ಬೇಸಿಕ್ ಎಜುಕೇಷನ್, ಸ್ಪಿರಿಚುಯಾಲಿಟಿ, ಅಧ್ಯಾತ್ಮ ವಿಚಾರ, ಆತ್ಮ ಸಂಶೋಧನೆ, ಇಂಟ್ರಾಸ್ಪೆಕ್ಷನ್ ಇದೇ ಮಕ್ಕಳಿಗೆ ಕಲಿಸ್ಬೇಕು. ಯಾರನ್ನು ನೀನು ಒಲಿಸದೇ ಇದ್ರೂ ನಿನಗೆ ಎಗೇನ್ಸ್ಟ್ ಆಗಿ ನೀನು ಯಾವತ್ತೂ ಹೋಗಬೇಡ. ನಿನ್ನ ಒಳಗಡೆ ಆ ಶಕ್ತಿ ಇದೆ, ಅದನ್ನು ಬಳಸು ಅಂತ. ಆ ಎಜುಕೇಷನ್ ಬಹಳ ಮುಖ್ಯ. ಅದು ನಾವು ಮಾಡಿಲ್ಲ. ಗುರುಕುಲದಲ್ಲಿ ಅದು ಮಾಡ್ತಾ ಇದ್ರು. ಮನುಷ್ಯನಲ್ಲಿ ಒಳಗಡೆ ಇರೋ ತಿರುಳೇನು, ಎಸೆನ್ಸ್ ಏನು, ಆ ಒಳಗಡೆ ಏನು ಧರ್ಮ, ಅವನು ಆ ಒಂದು ಕೇಂದ್ರದಲ್ಲಿ ಅವನು ಯಾವ ರೀತಿ ಇದ್ದಾನೆ, ಅವನಿಗೆಷ್ಟು ಶಕ್ತಿ ಪರಮಾತ್ಮ ಕೊಟ್ಟಿದ್ದಾನೆ, ಅದನ್ನು ರಿಯಲೈಸ್ ಮಾಡಿಸೋದಷ್ಟೇ ಅವ್ರ ಕೆಲಸ. ಇನ್ನು ಮಿಕ್ಕಿದ್ದೆಲ್ಲ ಆ ಶಕ್ತಿಯಿಂದ ಕೆಲಸ ಮಾಡುವಾಗ ಯಾವ್ಯಾವ ಜಾಗದಲ್ಲಿ ಹೇಗಿರಬೇಕು ಹಾಗಾಗಿ ನಡ್ಕೊಳಕ್ಕೆ ಅವ್ನಿಗೆ ಬರುತ್ತೆ. ಒಳ್ಳೆಯವನಾಗಿರಬೇಕು ಅಂತಿಲ್ಲ, ತುಂಬ ಜನ ತಿಳ್ಕೊಂಡಿದ್ದಾರೆ. ಇದೆಲ್ಲ ಕಲ್ಟಿವೇಟೆಡ್ ಹ್ಯಾಬಿಟ್ಸ್. ಓನ್ಲಿ ಬಿಹೇವಿಯರ್ನ ಕಲ್ಟಿವೇಟ್ ಮಾಡಿ, ಹೀಗಿರು 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 ಹೀಗಿರು, ಇವ್ರ ಎದುರಿಗೆ ಹೀಗಿರು, ಅವ್ರ ಎದುರಿಗೆ ಹೀಗಿರು, ಆಮೇಲೆ ನೀನು ಇಷ್ಟ ಬಂದಂಗಿರು. ಇಲ್ಲ, ನೀನು ಇಷ್ಟ ಬಂದಂಗಿರೋದು ಬೇರೆಯವ್ರ ಹತ್ರ ಇದ್ದರೆ ಬಿಹೇವಿಯರೇ ಬೇರೆ, ಕ್ಯಾರೆಕ್ಟರೇ ಇಲ್ಲ. ನಾವು ತಯಾರು ಮಾಡಬೇಕಾಗಿರೋದು ಬೇಸಿಕ್ ಎಜುಕೇಷನ್, ನಮ್ಮ ಕ್ಯಾರೆಕ್ಟರ್ನ, ನಮ್ಮ ಎಸೆನ್ಸ್ನ, ನಮ್ಮಲ್ಲಿರೋ ಶಕ್ತಿನ. ಆ ಲೀಡರ್ಶಿಪ್ ನಮ್ಮಲ್ಲೇ ಇದೆ, ಅದು ಕೊಡಬೇಕೇ ಹೊರತು 4 ಜನನ ಕಂಪೇರ್ ಮಾಡಿ ಒಂದು ದಾದಾಗಿರಿ ಮಾಡೋನ್ನ ಲೀಡರ್ ಮಾಡೋದಲ್ಲ.